ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವುದು ಶುಕ್ರವಾರ ಸಂಜೆ. ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂದರೆ ಬಳ್ಳಾರಿಲಿರೋ ಬೆಂಗಳೂರು ರೋಡಿಗೆ ಬಂದಿದ್ದೀವಿ. ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಎಲ್ಲ ಹೇಗಿರುತ್ತೆ, ಫ್ಲವರ್ ಮಾರ್ಕೆಟ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲೇ ಹೂ ಮಾರ್ಕೆಟ್ ಇದೆ. ಇಲ್ಲಿ ಪೂರ್ತಿ ಬಂದರೆ ಜ್ಯುವೆಲ್ಲರಿ ಅಂಗಡಿ ಇದೆ. ಹಾಗೆ ತರಕಾರಿ, ಸೊಪ್ಪು, ಹಣ್ಣು, ಹೂವು ಪ್ರತಿಯೊಂದು ಸಿಗುತ್ತೆ. ನೀವು ಅಲ್ಲಿ ಬೆಂಗಳೂರು ರೋಡ್ ಎಂಟ್ರ್ ಆಗಿದ್ದಾಗಿಂದ ಎಂಡಿಂಗ್ವರೆಗೂ ಒಂದಲ್ಲ ಒಂದು ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ಹೂ ಮಾರ್ಕೆಟ್ ಇದೆ, ಮತ್ತು ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇದೆ. ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಇದು 10 ರೂಪಾಯಿಗೆ 3 ಸಮೋಸ ಅಂತ ತಗೋತಾ ಇದ್ದೀವಿ. ಹೆಂಗಿದೆ ತಿನ್ನು ನೋಡ್ರಿ, ಚೆನ್ನಾಗಿದೆಯಾ? ಈಗ ಫ್ಲವರ್ ಸ್ಟ್ರೀಟ್ಗೆ ಎಂಟ್ರಿ ಆಗ್ತಿದ್ದಾರೆ ನನ್ನ ಶ್ರೀಮತಿ ಮತ್ತು ನನ್ನ ಮುದ್ದು ಕಂದ ಕೃಷ್ಣ ಅವ್ರನ್ನ. ಇದು ಫ್ಲವರ್ ಸ್ಟ್ರೀಟು, ಯಾವಾಗಲೂ ಬಿಸಿಯಾಗಿರುತ್ತೆ. ಇದು ಹೋಲ್ಸೇಲ್ ಮಾರ್ಕೆಟು ಬಳ್ಳಾರಿದು. ಏನು ಹೋಲ್ಸೇಲ್ ಮಾರ್ಕೆಟ್ ಇದು. ಇದು ಫ್ಲವರ್ ಸ್ಟ್ರೀಟ್ಗೆ ಎಂಟ್ರಿ. ಇದು ಹೋಲ್ಸೇಲ್ ಮಾರ್ಕೆಟು. ಇಲ್ಲಿ ಇಂಥದ್ದು ಸಿಗಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಥರ ಸಿಗುತ್ತೆ. ಹಬ್ಬದ ಟೈಮಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ, ರೋಡ್ ಸಣ್ಣದಿದ್ದು ಕೂಡ ಎಷ್ಟು ವೆಹಿಕಲ್ಸ್ ಓಡಾಡ್ತಿದ್ದಾವೆ. ಬ್ಯುಸಿಯೆಸ್ಟ್ ಏರಿಯಾ ಇದು. ಇವಾಗಾದ್ರೂ ಇಷ್ಟಿದೆ. ಹಬ್ಬದ ಟೈಮಲ್ಲಿ ಸ್ಯಾಟರ್ಡೆ ಸಂಡೇಸ್ ಅಂತೂ ಬರೋಕ್ಕೆ ಸ್ಪೇಸ್ ಇರೋದಿಲ್ಲ. ನಡಿ. ಏನು ಅಂಗಡಿ ಇದು? ಕಾಲ್ವಾ ಅಕ್ಷಯ ಅಂತ ಇದೇ ಐಟಮ್ ಎಲ್ಲ ಇಡೀ ಬಳ್ಳಾರಿನಲ್ಲಿ ಏನೇ ಬೇಕಂದ್ರೂ ಕೂಡ, ಸುತ್ತಮುತ್ತ ಯಾರಿಗೆ ಏನೇ ಬೇಕಂದ್ರೂ ಕೂಡ ಇಡೀ ಬಳ್ಳಾರಿನಲ್ಲಿ ಸುತ್ತಮುತ್ತ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಐಟಮ್ ಇಲ್ಲಿ ಸಿಗುತ್ತೆ. ಏನು ಐಟಮ್? ದಿನಸಿ ಪದಾರ್ಥ ಆಗಿರಲಿ, ದೇವಸ್ಥಾನಕ್ಕೆ ಸಂಬಂಧ ಗಂಧಿಗೆ ಅಂಗಡಿ ಎಲ್ಲ A to Z ಐಟಮ್, ತರಕಾರಿ ಒಂದು ಬಿಟ್ಟು ಬೇರೆ ಎಲ್ಲ ಐಟಮ್ ಸಿಗುತ್ತೆ. ಹೌದಾ? ಎಷ್ಟು ಹಳೇದಾ? ತುಂಬ ವರ್ಷದಿಂದ ಎಲ್ಲ ಐಟಮ್ ಸಿಗುತ್ತೆ. ಹೌದು, ಓಕೆ. ಈ ಗಂಧಿಗೆ ಅಂಗಡಿ ಅಂತ ಏನು ತೋರಿಸಿದ್ವಿ, ಇದು ಮುಂದಕ್ಕೆ ನೋಡಿ ಬರೀ ಇಲ್ಲಿ ದೇವ್ರ ಸಾಮಾನು ಅಂದರೆ ಬತ್ತಿಗಳಾಗಿರ್ಬೋದು, ಊದ್ಗಡ್ಡಿ ಎಲ್ಲ ಹೋಲ್ಸೇಲ್ ಹೋಲ್ಸೇಲ್ ಪ್ರೈಸಸ್ಸಿಗೆ ಸಿಗುತ್ತೆ ನೋಡಿ. ಇದು ಜಪ ಮಾಡ್ತೀವಲ್ಲ ಮಣಿ, ಅದು ಕರ್ಪೂರ, ಊದ್ಗಡ್ಡಿ ಪ್ರತಿಯೊಂದು ಕೂಡ ಸಿಗುತ್ತೆ. ಇದ್ಯಾವ ರೋಡು?
ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಕಾರ್ ಸ್ಟ್ರೀಟು. ಇಲ್ಲೇನಂದರೆ ಹೋಲ್ಸೇಲಲ್ಲಿ ಬಟ್ಟೆ, ಈ ಏರಿಯಾ ಎಸ್ಪೆಷಲಿ ಬಟ್ಟೆಗೆ ಅಂತಲೇ ಎಲ್ಲ ಬಟ್ಟೆಗಳು, ಬಟ್ಟೆಗಳಾಗಿರ್ಬೋದು, ಜ್ಯುವೆಲರಿ, ಗೋಲ್ಡನ್ ಡೈಮಂಡ್ಸು, ಬಟ್ಟೆ ಎಲ್ಲದು. ಬಟ್ಟೆ ಎಸ್ಪೆಷಲಿ ನಿಮಗೆ ಹೋಲ್ಸೇಲ್ ಪ್ರೈಸಸ್ಸಿಗೆ ದೊರೆಯುತ್ತೆ. ಇದು ಏರಿಯಾ ಪೂರ್ತಿ ನೀವು ಎಂಡಿಂಗ್ವರೆಗೂ ನಿಮಗೆ ಜಾಸ್ತಿ ಬಟ್ಟೆ ಅಂಗಡಿಗಳೇ ಕಾಣೋದು. ಇಲ್ಲಿ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಇದೆ. ನೋಡಿ ಇಲ್ಲೂ ಶೋ ಆಫ್ ಇದೆ. ಶೋ ಆಫಲ್ಲೂ ಕೂಡ ಸೇಲ್ ನಡೀತಾ ಇದೆ ನೋಡಿ. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳಾಗಿರ್ಬೋದು, ಮಾಮೂಲಿ ಶಾಪ್ಸ್ಗಳು ಎಲ್ಲವೂ ಇದೆ. ನೀವು ಇಲ್ಲಿ ಕಾರ್ ಸ್ಟ್ರೀಟಿಗೆ ಬಂದುಬಿಟ್ರೆ ನೀವು ಎಲ್ಲ ಥರ ಬಟ್ಟೆಗಳನ್ನೂ ಕೂಡ ನೋಡ್ಬೋದು. ಇಲ್ಲಿ ಜೈನ್ ಮಂದಿರ್ ಇದೆ. ಇಲ್ಲಿ ನೋಡಿ ಬ್ಯಾಗ್ ಆಗಿರ್ಬೋದು, ಸಣ್ಣ ಮಕ್ಳಿಗೆ ಬಟ್ಟೆ ಎಲ್ಲ ಕಮ್ಮಿ ಪ್ರೈಸಸ್ಸಿಗೆ ಸಿಗುತ್ತೆ. ಆ್ಯಕ್ಚುಲಿ ಅಂಗಡಿಗಳಲ್ಲಿ ತೊಗೊಳಕ್ಕೋಗೋಕ್ಕಿಂತ ಇಂಥ ಕಡೆ ಅವರಿಗೆ ನಾವು ಬಿಸ್ನೆಸ್ ಕೊಟ್ಟಂಗೂ ಆಗುತ್ತೆ ಮತ್ತು ಕಮ್ಮಿ ಬೆಲೆ ಕೂಡ ಸಿಗುತ್ತೆ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ನಾನು ಕೃಷ್ಣಂಗೆ ಸಣ್ಣವನಿರ್ಬೇಕಾದ್ರೆ ಅಂಥ ಕಡೆನೇ ತೊಗೋತಿದ್ದಿದ್ದು. ಯಾಕಂದರೆ ನಮ್ಮ ಮಕ್ಕಳು ಬೆಳೀತಿರ್ತಾರಲ್ಲ, ಸ್ವಲ್ಪದಕ್ಕೆ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ನಾವು ಅಂಥ ಕಡೆನೇ ತೊಗೊತಾ ಇದ್ದಿದ್ದು. ನೋಡಿ ಸ್ಟೀಲ್ ಐಟಮ್ಸ್ ಆಗಿರ್ಬೋದು, ಪಾತ್ರೆಗಳು, ಪ್ಲಾಸ್ಟಿಕ್ ಐಟಮ್ಸು ಪ್ರತಿಯೊಂದು ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ರಾಮರಾಜ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ, ಇಲ್ಲಿ ಬುಟ್ಟಿ ಇಲ್ಲೇ ಹೆಣ್ಣು ಮಾರೋ ಅಂಥದ್ದು ನೋಡಿ. ಹಣ್ಣು ಹೂವು ಇಡೋ ಅಂಥದ್ದು, ಇಲ್ಲಿ ಬ್ಯಾಸ್ಕೆಟ್ಸು ಇದೆಲ್ಲ ಇವರೇ ಇದು ಮಾಡಿಬಿಟ್ಟು ಮಾರೋ ಅಂಥದ್ದು. ತುಂಬ ವರ್ಷಗಳಿಂದ ಇಟ್ಟಿದ್ದಾರೆ ಇವರು ಕೂಡ. ನೋಡಿ ಉದ್ದಕ್ಕೆಲ್ಲ ಅಲ್ಲೇ ಇಟ್ಟಿದ್ದಾರೆ, ಅಂದರೆ ಅವರು ಅಲ್ಲೇ ಮಾಡಿ ಅಲ್ಲೇ ಮಾರೋ ಅಂಥದ್ದು. ಇಂಥವ್ರಿಗೆಲ್ಲ ನಿಜವಾಗ್ಲೂ ಇಂಥ ಕಡೆ ತೊಗೋಬೇಕು ನಾವು, ಅಂದರೆ ಕಷ್ಟಪಟ್ಟು ಮಾಡಿರ್ತಾರಲ್ಲ ಅದಕ್ಕೊಂದು ಬೆಲೆ ಸಿಗ್ದಂಗೆ ಆಗುತ್ತೆ. ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು. ನೋಡಿ ಮುಂದಕ್ಕೆ ಇಲ್ಲಿ ಅಂಗಡಿ ಇದು, ಇವ್ರು ಜಸ್ಟ್ ಮಾರೋದು. ಬಟ್ ಅಲ್ಲಿ ನಾನು ಮುಂಚೆ ಏನು ತೋರಿಸಿದ್ದೆ ನಿಮಗೆ, ಅಲ್ಲಿ ಅವರೇ ಅದನ್ನು ಮಾಡಿಬಿಟ್ಟು ಮಾರ್ತಾರೆ. ಇಲ್ಲೇನೋ ಫೇಮಸ್ ಒಗ್ಗರಣೆ ಮಂಡಕ್ಕಿ ಸಿಗುತ್ತಂತೆ. ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ, ಇವಾಗ ನೋಡೋಣ. ನೋಡಿ ಇವಾಗ ಇಲ್ಲೇನು ಬಂಡಿಗಳು ನೋಡ್ತಾ ಇದ್ದೀರಾ ತಿಂಡಿದು, ಇವರೆಲ್ಲ ಜಸ್ಟ್ ಇಡೋದೇ ಸಂಜೆ ಹೊತ್ತು. ಬಟ್ ಪೂರ್ತಿ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ರಾತ್ರಿ 9-9:30ವರೆಗೂ ಇಟ್ಟಿರ್ತಾರೆ. ಬಟ್ ಸಂಜೆ ಮಾತ್ರ ಫುಲ್ ವ್ಯಾಪಾರ ಆಗುತ್ತೆ. ಯಾಕಂದರೆ ಬಿಸಿದು ಎಲ್ಲವೂ ಅಲ್ಲೇ ಮಾಡಿ ಅಲ್ಲೇ ಕೊಡ್ತಾರಲ್ಲ, ಸೊ ಹಂಗಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಬಿಸಿದು ಕೂಡ ಇರ್ತಾರೆ. ಇಲ್ಲೆಲ್ಲರೂ ನೋಡಿ ಸಂಜೆ ಆದ ಕೂಡಲೇ ಎಷ್ಟು ಜನ. ಇದು ಒಂದೇ ಅಂತಲ್ಲ, ಇಡ್ಲಿ ಆಗಿರ್ಬೋದು, ಮಿರ್ಚಿ, ಒಗ್ಗರಣೆ ಮಿರ್ಚಿ, ಐಸ್ ಕ್ರೀಮ್ಸು, ಚೌಚೌವು ಪ್ರತಿಯೊಂದು ಕೂಡ ಈ ರೋಡಲ್ಲಿ ಸಿಗುತ್ತೆ. ಹಂಗಾಗಿನೇ ಇಲ್ಲಿ ಬಂದರೆ ಇಲ್ಲೊಂಥರ ರಿಫ್ರೆಶ್ಮೆಂಟ್ ಅಂತಲೇ ಅನ್ಬೋದು. ನೋಡಿ ಪ್ರತಿಯೊಂದು ಬಂಡಿಯವರು ಕೂಡ ಸಂಜೆ ಮೇಲೇ ಇಟ್ಕೊಳೋದು, ಬೆಳಗಿಂದ ಯಾರೂ ಇಟ್ಕೊಂಡಿರಲ್ಲ. ಸಂಜೆ ಮೇಲೆ ಇಟ್ಕೊಂಡ್ರು ಕೂಡ ರಾತ್ರಿ ಅಷ್ಟೊತ್ತಿಗೆ ಹೋಗಿ ಎಲ್ಲ ಖಾಲಿ ಮಾಡಿಕೊಂಡೇ ಹೋಗೋದವರು. ಮಸಾಲೆ ಪುರಿ ಅಂಗಡಿ ಕೂಡ ಇದೆ ನೋಡಿ. ಈಗ ನೆಕ್ಸ್ಟು ಕೃಷ್ಣ ಫಲೂದಾ ಬೇಕು ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಇದು ಚರ್ಚ್ ಕೂಡ ಇದೆ ನೋಡಿ, ಜಾನ್ ಹ್ಯಾಂಡ್ಸ್ ಮೆಮೋರಿಯಲ್ ಚರ್ಚ್. ಕೃಷ್ಣ ತಗಪ್ಪ ಕೃಷ್ಣ ಅಣ್ಣ. ಇವಾಗ ಕೃಷ್ಣವರ್ಣನ ಫೇವ್ರೇಟ್ ಫಲೂದಾನ ನಮ್ಮ ಕೃಷ್ಣವರ್ಣ ಸ್ವೀಕಾರ ಮಾಡ್ತಾ ಇದ್ದಾನೆ. ಏನಪ್ಪ ತಿನ್ನು, ಹೆಂಗಿದೆ ಹೇಳು, ಚೆನ್ನಾಗಿದೆಯಾ? ಹಾಂ ರೈಟ್. ಇವಾಗ ನಾವು ಗೋಳರಟ್ಟಿ ಹತ್ರ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ನೋಡಿ, ಬಳ್ಳಾರಿ ಸನ್ಮಾರ್ಗ ತತ್ವಜ್ಞಾನ ಸಮಾಜ ಅಂತ. ಇದು ಒಂದು ಥಿಯೋಸಫಿಕಲ್ ಸೊಸೈಟಿ. ಇದ್ರ ಬಗ್ಗೆ ನನ್ನ ಹಸ್ಬೆಂಡ್ ಹತ್ರ ಕೇಳೋಣ ಬನ್ನಿ. ಹೇಳಿ, ಹೇಳ್ರಿ. ಇದು ನಮ್ಮ ಸನ್ಮಾರ್ಗ ತತ್ವಜ್ಞಾನ ಸಮಾಜ ಆಧ್ಯಾತ್ಮ ಕೇಂದ್ರ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಮ್ಮ ಮುತ್ತಾತ, ನಮ್ಮ ತಂದೆ, ನಾನು ಎಲ್ಲರೂ ನಾವು ಮೆಂಬರ್ಸ್ ಆಗಿದ್ದೀವಿ. ಎಲ್ಲ ರೀತಿಯಲ್ಲಿ ಜೀವನದಲ್ಲಿ ನಮ್ಮ ಜೀವನದ ಪ್ರಯಾಣ, ಜೀವನದ ಸಿದ್ಧಾಂತಗಳು, ತತ್ವಗಳು, ಆದರ್ಶಗಳು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ಇದನ್ನು ಹೇಳ್ಕೊಡ್ತಾರೆ. ಇಲ್ಲಿಗೆ ಬರ್ಬೇಕಂದ್ರೆ ಹೆಂಗೆ? ಗೋಳರಟ್ಟಿಗೆ ಬರಬೇಕು ಅಂದರೆ ಬಳ್ಳಾರಿನಲ್ಲಿ ತೇರು ಬೀದಿ ಹತ್ರ ಇದೆ. ಗೋಳರಟ್ಟಿನಲ್ಲಿ ನಮ್ಮ ಸನ್ಮಾರ್ಗ ಸಮಾಜ ಇದೆ. ಕೃಷ್ಣ ಇದು ಸೆಕೆಂಡ್ ಟೈಮ್ ಅಲ್ಲ ಬರ್ತಾ ಇರೋದು. ಇಲ್ಲಿ ನಮ್ಮ ಮಾವ ರೆಗ್ಯುಲರ್ ಆಗಿ ಪ್ರತಿ ಸಂಡೇ ಕ್ಲಾಸಸ್ ಎಲ್ಲ ತಗೋತಾರೆ. ನಮ್ಮ ಅತ್ತೆ ಮಾವ ಎಲ್ಲ ಪ್ರತಿ ಭಾನುವಾರ ಇಲ್ಲಿ ಕ್ಲಾಸಸ್ ನಡೆಯುತ್ತೆ. ಹಾಗೆ ಸಂಡೇ ಮಾತ್ರ ಕ್ಲಾಸಸ್ಸು, ಬೇರೆ ದಿವಸನೂ ನಡೆಯುತ್ತಾ? ಪ್ರತಿದಿನ ಇರುತ್ತಾ? ಹೌದಾ? ಓಕೆ. ಮೆಂಬರ್ ಆಗಬೇಕಲ್ಲ? ಇಲ್ಲಾಂದ್ರೆ ಬರ್ಬೋದು, ಆಸಕ್ತಿ ಇದೆ. ಓಕೆ, ಯಾರಿಗಾರು ಆಸಕ್ತಿ ಇತ್ತು ಅಂತಂದರೆ ನನ್ನ ಯಜಮಾನ್ರು ಹೇಳಿದ್ರಲ್ಲ, ಅಲ್ಲಿ ಅಡ್ರೆಸ್ಸಿಗೆ ಬರ್ಬೋದು. ಇಲ್ಲಿ ನಿಮಗೆ ಗೈಡ್ ಮಾಡ್ತಾರೆ ನೆಕ್ಸ್ಟ್ ಏನು ಅಂತ. ಇಲ್ಲಿ ಒಳಗೆ ಕೂಡ ಹೋಗ್ಬೋದು, ಗೇಟ್ ಓಪನ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಆಫೀಸ್ ಇದೆ, ತತ್ವಜ್ಞಾನ ಸಮಾಜ ಅಂದ್ಬಿಟ್ಟು. ಅಲ್ಲಿ ಒಳಗಡೆ ರೂಮ್ ಇದೆಲ್ಲ, ಅಲ್ಲಿ ಕ್ಲಾಸಸ್ ನಡೆಯುತ್ತೆ. ಇಲ್ಲಿ ಹೊರಗಡೆ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು, ಎಲ್ಲದಕ್ಕೂ ಜಾಗ ಇದೆ. ಇವತ್ತು ಕ್ಲಾಸಸ್ ಆಗೋಗ್ಬಿಟ್ಟಿದೆ ಅನಿಸುತ್ತೆ. ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ರೂಮು, ಇಲ್ಲಿ ನಿಮಗೆ ಕ್ಲಾಸಸ್ ಎಲ್ಲ ನಡೆಯುತ್ತೆ. ಇಲ್ಲಿ ರೂಮ್ ಏನು ತೋರಿಸ್ತಾ ಇದ್ದೀನಿ, ಅಲ್ಲಿ ಕ್ಲಾಸಸ್ ಎಲ್ಲ ನಡೆಯುತ್ತೆ ನಿಮಗೆ. ಇಲ್ಲೇ ಪಾರ್ಕಿಂಗ್ ಎಲ್ಲ ಮಾಡ್ಬೋದು.
ಕೃಷ್ಣ, ಬೆಂಗಳೂರು ರೋಡ್ ಏನು ಅನಿಸ್ತು? ಖುಷಿ ಆಯ್ತಾ? ಏನೇನು ನೋಡಿದೆ? ತುಂಬ ಅಂಗಡಿಗಳಿದ್ವಲ್ಲ, ಖುಷಿ ಆಯ್ತಾ? ಫಲೂದ ತಿಂದಿದ್ದು ಖುಷಿ ಆಯ್ತಾ? ಆಮೇಲೆ ಇನ್ನೇನು? ಇಡ್ಲಿ ಹೆಂಗಿತ್ತು? ಒಗ್ಗರಣೆ, ಮಂಡ, ಮಿರ್ಚಿ ಎಲ್ಲ ಸೂಪರ್. ಹ್ಯಾಪಿನಾ? ಮನೆಗೆ ಹೋಗೋಣ? ಹೇಳು. ಅದೊಂದು ಬೇಜಾರು ಏನೋ ಎಷ್ಟು ಆಗ್ತಿಲ್ವಾ? ಒಂದು ಬೇಜಾರು ಏನೋ ಗೊತ್ತಾ, ಪಪ್ಪ ಮಾತಾಡ್ತಾರೆ ಇಲ್ಲಿ ನೋಡಿ, ಅಲ್ಲ ಈಗ ಅದನ್ನ ಮಾತಾಡೋಕ್ಕೆ 20 ನಿಮಿಷ ತಗೊಂತಾರೆ. ಟೈಮ್ ಇಸ್ ಪ್ರೆಷಸ್ ಅಂತಾರೆ. ಆಮೇಲೆ ಅವರೇ ನಾವು ಅದನ್ನ ಕಾಯ್ಕೊಂಡು ಕುತ್ಕೋಬೇಕು. ಅದೊಂದು ಬೇಜಾರ. ಈ ಬಾಕ್ಸ್ ಏನು ನೋಡ್ತಾ ಇದ್ದೀರಾ, ಇದು ಬಳ್ಳಾರಿ ಸ್ಪೆಷಲ್ ಕೋವಾ ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಈ ಥರ ಗಾಡಿಗಳಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ ತುಂಬ ಕಡೆ. ತುಂಬಾ ಚೆನ್ನಾಗಿರುತ್ತೆ. ಇದು ಬಳ್ಳಾರಿ ಸ್ಪೆಷಲ್, ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿವಸ ಇಟ್ಕೊಳಕ್ಕಾಗೋದಿಲ್ಲ, ಅವತ್ತೇ ಖಾಲಿ ಮಾಡಿಬಿಡ್ಬೇಕು. ಮಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ಬಿಡುತ್ತೆ, ಸಖತ್ತಾಗಿರುತ್ತೆ. ನೀವು ಬಳ್ಳಾರಿಗೆ ಬಂದರೆ ಈ ಸೈಕಲ್ ಕೋವಾನ ಮಿಸ್ ಮಾಡ್ದಲೇ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಕೋವಾ. ಇಲ್ಲಿ ಈ ಥರ ಸೈಕಲ್ ಮೇಲೆ, ಈ ಥರ 2 ವೀಲರ್ ಮೇಲೆ ಇಟ್ಕೊಂಡು ಎಲ್ಲ ಕಡೆ ಮಾರ್ತಿರ್ತಾರೆ. ಈ ಬೆಂಗಳೂರು ರೋಡಲ್ಲಂತೂ ನೀವು ಈ ಥರ ತುಂಬ ನೋಡ್ಬೋದು. ಇದು ನೋಡಿ, ಏರಿಯಾ ಯಾವಾಗಲೂ ಇದೇ ಥರ ಬ್ಯುಸಿ ಇರುತ್ತೆ. ಹಬ್ಬಗಳು, ಸಂಡೇಸು ಎಲ್ಲ ಬಂದುಬಿಟ್ರೆ ಸಖತ್ ಕ್ರೌಡ್ ಇರುತ್ತೆ. ಇವತ್ತು ಮಿಡ್ಲ್ ಡೇ ಅಂದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ ಅಷ್ಟೇ. ಇಲ್ಲಾಂದರೆ ಯೂಶ್ವಲಿ ಇಲ್ಲಿ ಯಾವಾಗಲೂ ಕೂಡ ಜನಸಂದಣಿ ಇದ್ದೇ ಇರುತ್ತೆ. ಇಲ್ಲಿ ಬಂದರೆ ಸಖತ್ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಮಾತಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋನ. ಬಳ್ಳಾರಿಲಿ ಬೆಂಗಳೂರು ರೋಡ್ ಹೇಗಿರುತ್ತೆ, ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ನೋಡ್ಬೋದು. ಶಾಪಿಂಗಿಗಂತೂ ಇದೊಂದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಶಾಪಿಂಗ್ ಪರ್ಸನ್ಸ್ಗೆಲ್ಲ ಮತ್ತು ತಿನ್ನೋರಿಗಾಗಿರ್ಬೋದು, ಫುಡ್ಡೀಸ್ಗೆ, ಶಾಪೋಹಾಲಿಕ್ಕಿಗೆ ಒಳ್ಳೆ ಪ್ಲೇಸು. ನೀವು ಕೂಡ ಬಂದರೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇದೇ ಥರ ಹೆಚ್ಚೆಚ್ಚು ವೀಡಿಯೋಸ್ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ, ಆವಾಗ ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.